ಸಂಸ್ಕೃತಿ, ಪ್ರತಿಭೆ ಮತ್ತು ಉತ್ಸಾಹ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಸಜ್ಜಾಗಿದೆ. ಬಿಜಿಎಸ್ ಕಲ್ಚರಲ್ ಪ್ರೋಗ್ರಾಂನಲ್ಲಿ ವಿದ್ಯಾರ್ಥಿಗಳ ಕಲಾತ್ಮಕ ಕೌಶಲ್ಯಕ್ಕೆ ಅವಕಾಶಗಳನ್ನು ನೀಡುತ್ತಾ ಮಕ್ಕಳ ಟ್ಯಾಲೆಂಟ್ ಅನ್ನು ಹೊರತರುವ ಕೆಲಸವನ್ನು ಬಿಜಿಎಸ್ ಮಾಡ್ತಿದೆ. ಬಿಜಿಎಸ್ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭವು ಅದ್ಧೂರಿಯಾಗಿ ನೆರವೇರಿದ್ದು ಅದರ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಬಿಜಿಎಸ್ ಸಂಸ್ಥೆಯಲ್ಲಿ ಅದ್ದೂರಿಯಾಗಿ ನಡೆದ ಕಲೋತ್ಸವ. ಬಿಜಿಎಸ್ ಆವರಣದಲ್ಲಿ ಕಳೆಗಟ್ಟಿದ ಆನ್ಯುವಲ್ ಡೇ. ಶಿಕ್ಷಣದ ಜೊತೆ ಕಲೆಯೂ ಮುಖ್ಯ, ಪ್ರಕಾಶನಾಥ ಸ್ವಾಮೀಜಿ. ಶಿಕ್ಷಣದ ಮೂಲಕ ಸಮಾಜ ಪರಿವರ್ತನೆ ಎನ್ನುವ ಧ್ಯೇಯದೊಂದಿಗೆ ಬೆಳೆದಿರುವ ಬಿಜಿಎಸ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿದೆ. ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಕರ್ಯಗಳು ಹಾಗೂ ಮೌಲ್ಯಾಧಾರಿತ ಬೋಧನೆಗಳ ಮೂಲಕ ಈ ಸಂಸ್ಥೆ ರಾಷ್ಟ್ರದಲ್ಲೇ ವಿಶಿಷ್ಟ ಗುರುತನ್ನ ಪಡೆದುಕೊಂಡಿದೆ. ಇನ್ನು ಇಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ತೊಡಗಿಸುವಲ್ಲಿ ಹೆಚ್ಚಿನ ಪಾತ್ರವನ್ನ ವಹಿಸುತ್ತಿದೆ. ನಿನ್ನೆ ನಡೆದ ಬಿಜಿಎಸ್ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಎಲ್ಲ ವಿದ್ಯಾರ್ಥಿಗಳು ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಬಣ್ಣ ಬಣ್ಣದ ಉಡುಪುಗಳು, ಮೆಲೋಡಿಯಸ್ ಸಂಗೀತ, ಮನಮೋಹಕ ನೃತ್ಯ, ಅರ್ಥಪೂರ್ಣವಾದ ಡ್ರಾಮಾ ಮಾಡುತ್ತಾ ಹೀಗೆ ಬಿಜಿಎಸ್ ಕಲ್ಚರಲ್ ಪ್ರೋಗ್ರಾಂನಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಅದ್ಭುತವಾಗಿ ಪ್ರದರ್ಶಿಸಿದ್ರು. ಭಾರತೀಯ ಸಂಸ್ಕೃತಿಯನ್ನ ಮಕ್ಕಳಲ್ಲಿ ಬೆಳೆಸುವ ಮತ್ತು ಮಕ್ಕಳು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳುವ ಗುಣಗಳನ್ನ ಕಲಿಸಬೇಕು. ವಿಶ್ವ ಮಾನವ ಅನ್ನೋ ಕುವೆಂಪು ಅವರ ವಾಕ್ಯವನ್ನ ಧ್ಯೇಯವನ್ನಾಗಿಸಿಕೊಂಡು ಬಿಜಿಎಸ್ ಇದೀಗ ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲೂ ಮುನ್ನುಗ್ಗುತ್ತಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅಗ್ರಸ್ಥಾನದಲ್ಲಿದೆ. ಇವತ್ತು ನಮ್ಮ ಬಿಜಿಎಸ್ ಇಂಟರ್ನ್ಯಾಷನಲ್ IAS ಅಂತ ಏನು ಕರಿತೀವಿ, ಇಂಟರ್ನ್ಯಾಷನಲ್ ಸಿಲೆಬಸ್ ಸ್ಕೂಲ್, ಅದು IB ಸ್ಕೂಲು, ಕೇಂಬ್ರಿಡ್ಜ್ ಸ್ಕೂಲು ಎರಡೂ ಸೇರಿ ನಮ್ಮ ಪ್ರಿನ್ಸಿಪಾಲ್ರು ಏನು ಅವರ ಮುಂದಾಳತ್ವದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಇವತ್ತು ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳನ್ನ ನೋಡಿದು ನಮ್ಮ ಇಂಟರ್ನ್ಯಾಷನಲ್ ಸಿಲೆಬಸ್ ಏನಿದೆ, ಇವತ್ತು ಈ ಕ್ಯಾಂಪಸ್ಸು 100 ಎಕರ್ಸ್ ಇದೆ. ಈ 100 ಎಕರ್ಸಲ್ಲಿ ಇವತ್ತು 12 ಕಂಟ್ರಿ, 12 ದೇಶದ ಮಕ್ಕಳಿದ್ದಾರೆ. ಇವತ್ತು ನಮ್ಮ ಮಕ್ಕಳ ಪ್ರತಿಭೆಗಳನ್ನ ಬೇರೆ ಥರ ನೋಡ್ತಾ ಇರ್ತೀವಿ, ಎಲ್ಲ ಡ್ಯಾನ್ಸು ಅದು ಇದು. ಇವತ್ತು ನಮ್ಮ ಪ್ರಿನ್ಸಿಪಾಲು ಒಂದು ಕಾನ್ಸೆಪ್ಟ್ ಇಟ್ಟು ಒಬ್ಬ ಹುಡುಗ ಇವತ್ತು ಡ್ರಾಮಾ ಅನ್ನೋದು ನಮ್ಮ ದೇಶದಲ್ಲಿ ತುಂಬ ಕಮ್ಮಿ ಆಗ್ತಿದೆ. ಆ ಡ್ರಾಮದಿಂದ ಹೇಗೆ ಒಬ್ಬ ಎಜುಕೇಟೆಡ್ ಆಗ್ಬೋದು, ಅಥವಾ ಅವನು ನಾಳೆ ಅವರು ಭಾಳ ದೊಡ್ಡ ಡ್ಯಾನ್ಸರ್ ಆಗ್ಬೋದು, ಅಥವಾ ಅವನೊಬ್ಬ ಆ್ಯಕ್ಟರ್ ಆಗ್ಬೋದು, ಅಥವಾ ಹೀರೋಯಿನ್ ಆಗ್ಬೋದು. ಎಲ್ಲ ಥರದ ಪ್ರತಿಭೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಬಿಜಿಎಸ್ ಸಂಸ್ಥೆ ಏನಿದೆ, ಇವತ್ತು 50 ಭಾಗ ಎಜುಕೇಷನ್ ಇದ್ದರೆ 50 ಭಾಗ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವ್ರಿಗೆ ಮಾರಲ್ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಮಾರಲ್ ಎಜುಕೇಷನ್ ಕೊಡಬೇಕು. ನಮ್ಮ ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಎಲ್ಲ ಅವ್ರದ್ದೇ ಆದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಒಬ್ಬ ಪೋಷಕರು ಇಲ್ಲಿ ಏನು ಮಕ್ಕಳನ್ನ ತಂದುಬಿಡ್ತಾರೆ, ಅವರು ತೃಪ್ತಿಯಾಗಿರ್ಬೋದು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ, ಇಲ್ಲಿ ಅವ್ರ ಕಲ್ಚರ್ ಸಿಗುತ್ತೆ ಅಂತ. ಎಲ್ಲ ಕಡೆಯಲ್ಲೂ ಎಜುಕೇಷನ್ ಕೊಡ್ಬೋದು, ಆದರೆ ಎಲ್ಲರೂ ಕಲ್ಚರ್ ಕೊಡೋಕ್ಕಾಗಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ. ಈಗ ದೇಶ ಏನಿದೆ, ದೇಶ ಸೇವೆ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಮ್ಮ ಈ ಬಿಜಿಎಸ್ ಸಂಸ್ಥೆ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು ಏನು ಪ್ರತಿಷ್ಠಾಪನೆ ಮಾಡಿ ಅಥವಾ ಇದನ್ನು ಕೊಟ್ಟು ಹೋಗಿದ್ದಾರೆ ನಮ್ಮ ಕೈಗೆ, ಅದನ್ನು ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಸಾವಿರಾರು ಜನ ಪೇರೆಂಟ್ಸ್ ನೋಡಿದಾಗ ಇದು ಔಟ್ಸ್ಕಟ್ಟು ಬೆಂಗಳೂರಿಗೆ, ಆದರೆ ಅವ್ರ ಮಕ್ಕಳನ್ನ ತಂದುಬಿಟ್ಟು ಇಲ್ಲಿ ಸೇಫ್ಟಿಯಾಗಿ ಏನು ಸಂಸ್ಥೆ ಬೆಳೆಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಬೆಳೆಸ್ತಾ ಇದ್ದೀವಿ. ಇವತ್ತು ಬಂದಂಥ ಎಲ್ಲ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ನಮ್ಮ ಪ್ರಿನ್ಸಿಪಾಲ್ರು, ಅಡ್ಮಿನ್ ಡೀನ್ ಲೀನಾ ಎಲ್ಲರೂ ಸೇರಿ ಈ ಕಾರ್ಯಕ್ರಮ, ನಮ್ಮ ಟೀಚರ್ಸು ತುಂಬ ಆ ಚಿಕ್ಕ ಮಕ್ಕಳಿಗೆ ಕೈಲಿ ಅಷ್ಟು ಪ್ರತಿಭೆ ತರಿಸೋದು ಅಷ್ಟು ಸುಲಭ ಅಲ್ಲ. ಇವತ್ತು ನಮ್ಮ ಮೇಡಮ್ ಒಬ್ಬರು ಪೋಷಕರು ಹೇಳ್ತಾ ಇದ್ರು, ಎಷ್ಟು ಅವ್ರು ಅಬ್ಸರ್ವ್ ಮಾಡಿದ್ದಾರೆ, ನಾನೇನು ಅಬ್ಸರ್ವ್ ಮಾಡಿದ್ನೋ ಅವರು ಅದೇ ಅಬ್ಸರ್ವ್ ಮಾಡಿದ್ದಾರೆ. ಒಬ್ಬ ಕೈ ಮೈಕ್ ಬರಲಿಲ್ಲ ಅಂದರೆ ಇನ್ನೊಬ್ಬ ಹೋಗಿ ಮೈಕ್ ಕೊಡ್ತಿದ್ದ. ಅದನ್ನು ಕಲಿಸೋದು ಅಷ್ಟು ಸುಲಭ ಅಲ್ಲ. ಯಾವತ್ತು ದಾನ ಧರ್ಮ ಕೈಯಿಂದ ಮಾಡಬೇಕು,
ಬಲಗೈಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿ ನಾವು ಹೇಳ್ತೀವಿ. ಅದೇ ಇವತ್ತು ನಮ್ಮ ಮಕ್ಕಳನ್ನ ಪ್ರತಿಭೆಗಳನ್ನ ನೋಡಿ ನಮ್ಮ ಸಂಸ್ಥೆ ಇನ್ನೂ ಯಶಸ್ಸು ಗಳಿಸಬೇಕು, BGS ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ ಏನು ನಮ್ಮ ಪ್ರಾಂಶುಪಾಲರು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಸಹ ನನ್ನ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಮ್ಮ ಶಾಲೆಂಬೆ ಪ್ರಾರಂಭ ಮಾಡಿದ್ದೇ ಅದಕ್ಕೋಸ್ಕರ. ಇವತ್ತು ನಮ್ಮ ಹತ್ರಕ್ಕೆ ತುಂಬ ಜನ ಸ್ವಾಮೀಜಿ ಬಿಷಪ್ ಕಾರ್ಟನ್ನು ಕೊಡಿ ಅಥವಾ ಹೆಸರು ಹೇಳೋಕ್ಕಾಗಲ್ಲ. ನಾವು ತುಂಬ ಕ್ರಿಶ್ಚಿಯನ್ಸ್ ಇನ್ಸ್ಟಿಟ್ಯೂಷನ್ಲಿ ಒಂದು ಸೀಟ್ ಕೊಡಿಸೋಕ್ಕೆ ಸ್ವಾಮೀಜಿ ಹತ್ರ ಪರ್ ಡೇ ಒಂದು 50 ಜನನಾರು ಇರ್ತಾಯಿದ್ರು. ಒಂದು ಲೆಟ್ರ್ ಕೊಡಿ, ಅವ್ರಿಗೆ ಲೆಟ್ರ್ ಕೊಡಿ, ಇವ್ರಿಗೆ ಲೆಟ್ರ್ ಕೊಡಿ ಅಂತ. ಆವಾಗ ನಾನು ಆಲೋಚನೆ ಮಾಡಿದ್ದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಶಾಲೆನ ನಾವು ತೆಗೆದ್ರೆ ತುಂಬ ಅನುಕೂಲ ಆಗ್ತದೆ. ಯಾಕೆಂದರೆ ನಮ್ಮಲ್ಲಿ ಕಲೆ ಸಂಸ್ಕೃತಿ ಬೆಳೆಸಬೇಕಾಗ್ತದೆ. ಇವತ್ತು ಎಜುಕೇಷನ್ ಜೊತೆಗೆ ಏನು ನಾನು ಮೊದಲೇ ಹೇಳ್ದಂಗೆ ಅವ್ರಿಗೆಲ್ಲ ಥರದ ಅವ್ರನ್ನ ನಾವು ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಅವ್ರ ಎಜುಕೇಷನ್ ಬೇರೆ ಇರ್ಬೋದು. ನಮ್ದು ಯಾವತ್ತಿದ್ರೂ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಆ ಸಂಸ್ಥೆಯ ಗುರಿ ಇಟ್ಕೊಂಡು ಏನು ನಾವು ವಿಶ್ವಮಾನವ ಕುವೆಂಪು ಅವ್ರ ಹೆಸರು ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಸ್ವಾಮೀಜಿಯವರು ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಇಲ್ಲಿಗೆ 25 ವರ್ಷ ಆಗಿತ್ತು. ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೀತಾ ಇದೆ. ತುಂಬ ವರ್ಷ ತುಂಬ ಅಡ್ಮಿಷನ್ನು ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಸಂಸ್ಥೆಗಳು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ. ಇದೆಲ್ಲ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇದ್ದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಟಿ ಮಕ್ಕಳ ನೃತ್ಯ ನೋಡಿ ಫುಲ್ ಖುಷ್. ನಮ್ಮ ಮಕ್ಕಳಿಗೆ BGS ಸಂಸ್ಥೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನ ಕಲಿಸುತ್ತದೆ. ಇಂತಹ ಕಲ್ಚರಲ್ ಪ್ರೋಗ್ರಾಂಗಳು ಮಕ್ಕಳ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಅವರ ಪ್ರತಿಭೆಯನ್ನ ಹೊರತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ. ನಮ್ಮ ಮಕ್ಕಳು ಈ ಮಟ್ಟದಲ್ಲಿ ಪ್ರದರ್ಶನ ನೀಡುತ್ತಿರುವುದು ನಮಗೆ ತುಂಬಾ ಹೆಮ್ಮೆ ಇದೆ ಎಂದು ನಟಿ ಅಮೂಲ್ಯ ಸಂತೋಷ್ ವ್ಯಕ್ತಪಡಿಸಿದ್ದಾರೆ. BGSನಲ್ಲಿ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿ ಫುಲ್ ಖುಷಿಯಾಗಿದ್ದಾರೆ. ತುಂಬ ಎಮೋಷ್ನಲ್ ಮೂಮೆಂಟ್ ಆ್ಯಕ್ಚುಲಿ. ನಂಗೆ ಮಧ್ಯಾಹ್ನದಿಂದನೇ ಓಕೆ ಸ್ಟೇಜ್ ಮೇಲೆ ಡ್ಯಾನ್ಸ್, ದಿಸ್ ಇಸ್ ದ ಫಸ್ಟ್ ಟೈಮ್ ಅವ್ರು ಎವರ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದು. ಸೊ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಕಾನ್ಫಿಡೆಂಟಾಗಿ ಮಾಡಿ. ಯೂಶ್ವಲಿ ನಾನು ಒಂದೊಂದು ಸತಿ ಬಂದಾಗ ಹಾಡು ಹೇಳ್ತಾ ಇರಲಿಲ್ಲ, ಅದೆಲ್ಲ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ನೋಡಿ ಖುಷಿ ಆಯಿತು. ಆ್ಯಂಡ್ ಆನ್ ದ ಹೋಲ್ BGS ಬಗ್ಗೆ ಹೇಳಬೇಕಂತಂದರೆ ಐ ಥಿಂಕ್ IB ಅನ್ನೋದು ಹೆಂಗಿರುತ್ತೆ ಅನ್ನೋದು ಡೌಟ್ ನನಗೂ ಇತ್ತು. ಬಟ್ ಇವತ್ತು ಆ ಒಂದು ಇಂಟರ್ನ್ಯಾಷನಲ್ ಕರಿಕ್ಯುಲಮ್ದು ಪ್ರತಿಯೊಂದು ಒಂದು ಡ್ರಾಮಾ ಆಗಿರ್ಬೋದು ಅಥವಾ ಒಂದು ಸಾಂಗ್ ಕಲ್ಚರ್ ಆಗಿರ್ಬೋದು ಅಥವಾ ಆ ಮೆಡ್ಲೆ ಕಲ್ಚರ್ ಆಗಿರ್ಬೋದು, ಪ್ರತಿಯೊಂದೂ ನೀಟಾಗಿ ಸ್ವಾಮೀಜಿಗಳು ಹೇಳ್ತಾ ಇದ್ರು ಏನಂತ ಅವ್ರದ್ದೇ ಆದಂಥ ಒಂದು ರೂಲ್ಸ್ ಇದೆ, ಅದನ್ನೇ ಫಾಲೋ ಮಾಡಬೇಕಂತ. ಸೊ ಪುಟ್ಟ ಮಕ್ಕಳು ಇಂಗ್ಲೀಷ್ ಡ್ರಾಮಾಸ್ ಮಾಡ್ತಿರೋದನ್ನು ನೋಡಿದ್ರೆ ಬಹಳ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಇದು ಎಲ್ಲ ಕ್ರೆಡಿಟ್ ಪ್ರಿನ್ಸಿಪಲ್ ಲೀನಾ ಮ್ಯಾಮ್ ಜೊತೆಗೆ ಅವ್ರಿಗೆಲ್ರಿಗೂ ದೊಡ್ಡ ಸಪೋರ್ಟಾಗಿ ನಿಂತಿರೋ ನಮ್ಮ ಪ್ರಕಾಶ್ನಾಥ್ ಸ್ವಾಮೀಜಿಯವ್ರಿಗೆ ಹೋಗಬೇಕು. ಏನಕ್ಕೆ ಅಂದರೆ ಈ ಥರದ್ದು ಒಂದಂದರೆ ನಮ್ಮ ಒಂದು ಸಂಸ್ಕೃತಿನ ಇಟ್ಕೊಂಡು ಒಂದು IB ಸ್ಕೂಲ್ನ ನಡೆಸಬಹುದು ಅನ್ನೋ ಕಾನ್ಸೆಪ್ಟೇ ನಮ್ಮಿಬ್ಬರಿಗೆ ಆ್ಯಕ್ಚುಲಿ ತುಂಬ ಯೋಚನೆ ಮಾಡೋ ಥರ ಆಗಿದ್ದು. ಯಾಕೆಂದರೆ ಯೂಶ್ವಲಿ IB ಸ್ಕೂಲ್ಸ್ನಲ್ಲಿ ಏನೇ ಇದ್ರೂ ಅದರದ್ದೇ ಆದಂಥ ಒಂದು ಕಲ್ಚರ್ ಇರುತ್ತೆ. ಬಟ್ ಇಲ್ಲಿ ನಮ್ಮ ಮಕ್ಕಳು ಸ್ವಾಮೀಜಿ ಅಂತಂದರೆ ನಮಸ್ಕಾರ ಮಾಡೋವಂಥ ಒಂದು ಕಲ್ಚರು, ಜೈ ಶ್ರೀ ಗುರುದೇವ್ ಅನ್ನೋ ಒಂದು ಕಲ್ಚರ್ ಆಗಿರ್ಬೋದು. ಸೊ ಆ ಒಂದು ಕಲ್ಚರ್ ಒಟ್ಟಿಗೆ ಇಂಟರ್ನ್ಯಾಷನಲ್ ಕರಿಕ್ಯುಲಮ್ನ ಓದ್ತಾ ಇದ್ದಾರೆ ಅನ್ನೋದೇ ಒಂದು ಖುಷಿ. ಸೊ ಅದೇ ನಮ್ಮ ಬೇಸ್ ಯಾವತ್ತೂ ನಮ್ಮ ಕಲ್ಚರ್ ಆಗಿರಬೇಕು ಅನ್ನೋದೇ ನಮ್ಮ ಆ್ಯಸ್ ಅ ಪೇರೆಂಟ್ ನಮ್ಮ ಇಂಟೆನ್ಷನ್ ಇದ್ದಿದ್ದು. ಸೊ ಅದ್ರ ರಿಲೇಟೆಡ್ ಆಗಿ ದಿಸ್ ವಾಸ್ ದ ಬೆಸ್ಟ್ ಸ್ಕೂಲ್. ಆ್ಯಂಡ್ ಇವತ್ತು ಅನಿಸ್ತಾ ಇದೆ ವಿ ಹ್ಯಾವ್ ಮೇಡ್ ಅ ವೆರಿ ಗುಡ್ ಚಾಯ್ಸ್. ಶಿಕ್ಷಣ ಸಂಸ್ಥೆಯ ಬಗ್ಗೆ ನಿಮ್ಮ ಒಪಿನಿಯನ್? ಶಿಕ್ಷಣ ಸಂಸ್ಥೆಯ ಬಗ್ಗೆ ಅದೇ ನಾನು ಹೇಳದ್ನಲ್ಲ, ಇವತ್ತು ಸ್ವಾಮೀಜಿ ಇವಾಗ ಹೇಳ್ತಾ ಇದ್ರು, ಇದು ಸ್ಟಾರ್ಟ್ ಮಾಡಿದಾಗ ಬರೀ 30 ಜನ ಪೇರೆಂಟ್ ಇದ್ರಂತ. ಇವತ್ತು ಇಡೀ ಆಡಿಟೋರಿಯಂ ಫುಲ್ ಇದ್ದಾರೆ. ನಮಗೂ ಅದೊಂದು ಇಂಟರ್ನ್ಯಾಷನಲ್ ಕರಿಕ್ಯುಲಮ್ ಹೆಂಗೆ ಅನ್ನೋದು ಒಂದು ಭಯ ಇತ್ತು. ಬಟ್ ಐ ಥಿಂಕ್ ಇವತ್ತು ದೇ ಪ್ರೂವ್ಡ್ ಎವ್ರಿಥಿಂಗ್. ಅಂದರೆ ಪುಟ್ಟ ಮಕ್ಕಳು ಒಂದು ಡ್ರಾಮಾಸ್ ಮಾಡ್ತಾರೆ, ಇಂಗ್ಲೀಷ್ ಡ್ರಾಮಾಸ್ ಮಾಡ್ತಾರೆ ಅಂದರೆ ನಮಗೆ ತುಂಬ ಶಾಕ್ ಆಯಿತು ಆ್ಯಂಡ್ ವೆರಿ ಇಂಪ್ರೆಸಿವ್. ಇಲ್ಲ, ನನಗೇನು ನೆನಪಾಗ್ತದೆ ಅಂದರೆ ನಮ್ಮಮ್ಮ ನನ್ನ ಆ್ಯನ್ಯುವಲ್ ಡೇಗೆ ಬಂದು ಅವ್ರ ನನ್ನ ಮಗು ಆ್ಯನ್ಯುವಲ್ ಡೇಗೂ ಬರೋ ಹಾಗಾಯ್ತಲ್ಲ ಅಂತ ಅದೊಂದು ಎಮೋಷ್ನಲ್ ಮೂಮೆಂಟ್ ಬರ್ತಾಯಿತ್ತು. ಆ್ಯಂಡ್ ದ ಹೋಲ್ ಫ್ಯಾಮಿಲಿ ಈಸ್ ಹಿಯರ್ ಫಾರ್ ದೆಮ್. ಎಲ್ಲರೂ ಅವರಿಗೆ ನಿನ್ನೆಯಿಂದನೇ ಎಲ್ಲರಿಗೂ ವಾಯ್ಸ್ ನೋಟ್ ಹಾಕಿ ವಾಟ್ಸಪ್ನಲ್ಲಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮ ಆ್ಯನ್ಯುವಲ್ ಡೇ ಇದೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ. ಸೊ ಇವನ್ ದೇ ವರ್ ಎಕ್ಸೈಟೆಡ್. ನನಗೂ ತುಂಬ ಎಕ್ಸೈಟ್ಮೆಂಟ್ ಇತ್ತು.
ಬಿಜಿಎಸ್ ಸಾಂಸ್ಕೃತಿಕ ಕಾರ್ಯಕ್ರಮವು ಮಕ್ಕಳ ಪ್ರತಿಭೆ, ಸಂಸ್ಕೃತಿ ಮತ್ತು ಸಂಭ್ರಮದ ಸುಂದರ ಸಂಯೋಜನೆಯನ್ನು ಎತ್ತಿ ತೋರಿಸಿದೆ. ವಿದ್ಯಾರ್ಥಿಗಳ ಉತ್ಸಾಹ ಮತ್ತು ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದ್ದು ಪ್ರೇಕ್ಷಕರ ಮನ ಗೆದ್ದಿವೆ.